ಶನಿದೇವ ದೇವಸ್ಥಾನ ಮುಂಭಾಗ ಅಂದ್ರೆ ಹುಣಸೂರು ಹೊರವಲಯ ತೆಲುಕುಂಟೆ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ಅಂತ ನಮ್ಮ KRS ಪಕ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ. ಈಗ 2 ವರ್ಷ ಆಯ್ತು MLA ಆಗಿ, ಈ ಕಡೆ ಏನು ತಿಳ್ಕೊಡ್ತಾ ಇಲ್ವಾ ಅವರು? ಈ ಕಡೆ ಓಡಲ್ವ, ಹಳ್ಳಿ ಕಡೆ ಈ ಕಡೆ ಬರಲ್ವಾ? ಯಾವತ್ತೂ ಅವ್ರು ಕಾರಲ್ಲಿ ಹೋಯ್ತೀವಿ ಅಂದ್ಬಿಟ್ಟು ಇಳದೆ ನೋಡಲ್ವ? ಇದ್ರ ಮೇಲೆ ಇದೆ ಎಫೆಕ್ಟ್ ಎಷ್ಟಿದೆ, ಇದ್ರ ಮೇಲೆ ವೆಹಿಕಲ್ ಹೋದ್ರು ಇಷ್ಟು ಸ್ಟಾಮಿನಾ ಇರುತ್ತೆ ಅಂತ ಅವ್ರು ಜಡ್ಜ್ ಮಾಡಿ. ನಮಸ್ತೆ ಬಂಧುಗಳೇ, ಮೈಸೂರು ಜಿಲ್ಲಾ ಕಾರ್ಮಿಕರ ಅಧ್ಯಕ್ಷರು ಸ್ವಾಮಿ ಅಂತ. ಇವತ್ತು ಏನು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ಇಲ್ಲಿ ನಮ್ಮ ಶನಿದೇವ ದೇವಸ್ಥಾನ ಮುಂಭಾಗ ಅಂದ್ರೆ ಹೊರವಲಯ ತೆಲುಕುಂಟೆ ಮೇನ್ ರೋಡು ಕ್ಯಾರರ ಮತ್ತೆ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗುವ ರಸ್ತೆ ಮೇನ್ ರೋಡ್. ಈ ರಸ್ತೆ ಹೋದ್ರೆ ಯಾವ ತರ ಅನಾಹುತ ಆಗುತ್ತೆ, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ಅಂತ ನಮ್ಮ KRS ಪಕ್ಷದಿಂದ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಇರೋ ಶಾಸಕರು MLA ಹರೀಶ್ ಗೌಡರು ಈ ಕಡೆ ಗಮನ ಕೊಡಬೇಕು. ಏನಂದ್ರೆ ಅವರು ಈಗ 2 ವರ್ಷ ಆಯ್ತು MLA ಆಗಿ, ಈ ಕಡೆ ಏನು ತಿಳ್ಕೊಡ್ತಾ ಇಲ್ವಾ ಅವರು? ಈ ಕಡೆ ಓಡಲ್ವ, ಹಳ್ಳಿ ಕಡೆ ಈ ಕಡೆ ಬರಲ್ವಾ? ಯಾವತ್ತೂ ಅವ್ರು ಕಾರಲ್ಲಿ ಹೋಯ್ತೀವಿ ಅಂದ್ಬಿಟ್ಟು ಇಳದೆ ನೋಡಲ್ವ ಗೊತ್ತಿಲ್ಲ. ನಮ್ಮ ಹುಣಸೂರು ತಾಲೂಕು ಶಾಸಕರಿಗೆ ನಾನು ಹೇಳೋದೇನಂದ್ರೆ, ಬಂದು ಈ ಕಡೆ ಮೊದಲು ರಸ್ತೆ ನೋಡಿ, ಏನಾಗಿದೆ ರಸ್ತೆ, ಏನಾಗಿದೆ ಗುಂಡಿ, ಇದ್ರ ಕಡೆ ಗಮನ ಕೊಟ್ಟು ಈ ರಸ್ತೆನ ದುರುಪಯೋಗ ಇರೋದ್ರ ಸರಿ ಮಾಡಿಸ್ಬೇಕು ಅಂತ ನಮ್ಮ ಅದನ್ನ ಸರಿ ಮಾಡಿದ್ವಿ. ಹೆಚ್ಚು ಕಡಿಮೆ ಇಲ್ಲಿ ನಾವು ಹುಣಸೂರು ಮೇನ್ ರೋಡ್ ಇದೆಯಲ್ಲ, ಇಲ್ಲಿ ನಮ್ಮ ಕ್ಯಾನರ್ ರೋಡು ಕಟ್ಟಮ ದೇವಸ್ಥಾನ ಆ ಓಡಾಗಿ ಎಷ್ಟು ವರ್ಷ ಆಯ್ತು ಸರ್? ಸಬ್ ಡಿವಿಷನ್ ಹೇಳಿದಾರಲ್ಲ, ಅವರು ಸೆಕ್ಷನ್ ಆಫೀಸರ್, ಎಲ್ಲ ಉಸ್ತುವಾರಿ ರೋಡ್ ಮೇಂಟೆನೆನ್ಸ್ ಕೆಲವೊಂದು ಪುರಸಭೆ ಸೇರಿರುತ್ತೆ. ನಾನು ಎಸ್ಟಾಬ್ಲಿಷ್ಮೆಂಟ್ ಸಂಬಂಧಪಟ್ಟಿದ್ದು ಎಸ್ಟಾಬ್ಲಿಷ್ಮೆಂಟ್ ಏನಾದ್ರು ಇದ್ರೆ ಕೇಳಿ ಅಡ್ಮಿನಿಸ್ಟ್ರೇಷನ್ ಇನ್ನೇನೋ ಇಂಜಿನಿಯರ್ ಟೆಕ್ನಿಕಲ್ ಇದ್ರು ಅಟೆಂಡ್ ಮಾಡ್ತಿಲ್ಲ ಅಂತ. ಬಟ್ ನಾವು ಅದು ಎಕ್ಸ್ಪರ್ಟ್ ಅಲ್ಲ, ಅದನ್ನ ಅವರೇ ಇದು ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ನಾವು ಏನಿದ್ರು ಒಂದೇನೋ ಅವ್ರಿಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಏನು ಇದು ಮಾಡ್ಬೋದು ಅಷ್ಟೇ. ಸಬ್ ಡಿವಿಷನ್ಗೆ ಹೋಗಿ ಅಲ್ಲಿ ಸೆಕ್ಷನ್ ಆಫೀಸರ್ ನಿಮ್ಗೆ ಏನು ಸಮಸ್ಯೆ ಏನು ಅಂತಂದ್ರೆ ಮಾಹಿತಿ ಬೇಕಿರೋದೇನು ಅಂದ್ರೆ, ಒಂದು ರಸ್ತೆಯಲ್ಲಿ ಮಾಡ್ತಿರಲ್ಲ, ಸೊ ಅದಕ್ಕೆ ವ್ಯಾಲಿಡಿಟಿ ಅಂದ್ರೆ ಅಟ್ಲೀಸ್ಟ್ ಇಷ್ಟು ವರ್ಷ ಅಂತ ಬಾಳಿಕೆ ಬರಬೇಕು ಅಂತ ಇರ್ತಲ್ಲ, ಸೊ ಇಷ್ಟು ವರ್ಷ ಬರಬೇಕು. ಕನ್ಸರ್ನ್ ಇಂಜಿನಿಯರ್ಗಳೇ ಕೇಳಿದ್ರೆ ಯಾಕೆ ಯಾಕೆ ಅಂದ್ರೆ ಅದು ನನ್ಗೆ ಗೊತ್ತಿರಂಗೆ ನಾನು ತಿಳ್ಕೊಂಡು ಹೇಳ್ತೀನಿ ಅಂದ್ರೆ, ರಸ್ತೆ ಮಾಡ್ತಾರೆ, ಅಲ್ಲಿ ನೀರು ಬೀಳುತ್ತೆ, ಮಳೆ ಬೀರುತ್ತೆ, ಇನ್ ಕೇಸ್ ಯಾರೋ ಅಗೀತಾರೆ, ನಾವೆಲ್ಲಾ ಕಡೆ ಸೆಕ್ಯೂರಿಟಿ ಇಟ್ಕೊಳ್ಳೋಕ್ಕೂ ಕಷ್ಟನೇ. ಬಟ್ ಅದನ್ನ ಅವ್ರು ನೋಡ್ಬೋದು, ಸ್ಟ್ರೆಂತ್ ಇಷ್ಟಿದೆ, ಇದ್ರ ಮೇಲೆ ಇದೆ ಎಫೆಕ್ಟ್ ಎಷ್ಟಿದೆ, ಇದ್ರ ಮೇಲೆ ವೆಹಿಕಲ್ ಹೋದ್ರು ಇಷ್ಟು ಸ್ಟಾಮಿನಾ ಇರುತ್ತೆ ಅಂತ ಅವ್ರು ಜಡ್ಜ್ ಮಾಡ್ತಾರೆ. ಇಂಜಿನಿಯರ್ ಅವ್ರಿಗೆ ಕೇಳಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಏನಾದ್ರು ಹೇಳಿ, ಬೇಕಾದ್ರೆ ನಿಮ್ಗೆ ಏನಿದೆ ನೋಡ್ಬೋದು. ಈಗ ಗುಂಡಿ ಮುಚ್ಚೋದ್ರ ಬಗ್ಗೆ ಯಾರ ಜೊತೆ ನಿಮ್ಗೆ ಯಾವ್ದು ಬರುತ್ತೆ? ನಿಮ್ಗೆ ಏನ್ ಬರುತ್ತೆ ಸರ್? 4 ಕಂಟ್ರೋಲ್ ನಂಬರ್ ಅವ್ರದ್ದು, 4 ಸಬ್ ಡಿವಿಷನ್ ಬರುತ್ತಲ್ಲ, ಅಭಿರಾಪುರ, ಹುಣಸೂರು, ಕ್ಯಾನರ ಕೋಟೆ, ಅಲ್ಲಿಗೆ ಟೆಕ್ನಿಕಲ್ ಅವ್ರದ್ದು ಸ್ಪಾಟ್ ಇನ್ಸ್ಪೆಕ್ಷನ್, ನಾವು ಅವ್ರ ಮೇಲೆ ಉಸ್ತುವಾರಿ ಅವ್ರ ಹತ್ರ ಹೋಗ್ಬೇಕು, ಮೇಂಟೈನ್ ಮಾಡ್ತೀರಾ? ಸರಿ ಸರ್. ನಾವು ಈಗ ಮುಚ್ಚೋದೆಲ್ಲ ನಾವು ಅವ್ರನ್ನ ಕೇಳ್ಬೇಕಾ? ಅವರೇ ನಮ್ಮಿಂದ ಯಾವುದೇ ಅರ್ಥ ಇದಿಲ್ಲ. ನಾವು ಇಂಜಿನಿಯರ್ ಇರಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೈಸೂರು ಮೀಟಿಂಗ್ ಇದೆ, ಅವ್ರು ಹೇಳಿದ್ರೆ ಮೀಟಿಂಗ್ ಹೋಗಿದ್ದಾರೆ, ಸೆಕ್ಟರ್ ಆಫೀಸರ್ ಮೀಟಿಂಗ್ ಇದೆ, ಸೆಕ್ಷನ್ ಆಫೀಸರ್ ಆಲ್ಮೋಸ್ಟ್ ಎಲ್ಲರೂ ಮೀಟಿಂಗ್ ಹೋಗಿದ್ದಾರೆ, ಮಧ್ಯಾಹ್ನ ಗಂಟೆ ಹಚ್ಚಿಲ್ಲ. ಅಲ್ಲ, ಈಗ ಅಟ್ಲೀಸ್ಟ್ ಇರೋ ಆಫೀಸಲ್ಲಿ ಇನ್ಚಾರ್ಜ್ ಆಗಿದ್ದಾರೆ, ಅದನ್ನ ಮೇಂಟೈನ್ ಮಾಡೋದು ಎಲ್ಲ ಅವರೇ. ಇವತ್ತು ಮಾತ್ರ ಮೀಟಿಂಗ್ ಹೋಗಿರೋದು ಅಷ್ಟೇ. ಎಲ್ಲ ಗೊತ್ತಿತ್ತು, ಸೆಕ್ರೆಟರಿ ಸರ್ ಎಲ್ಲ ಹೋಗಿದ್ರೆ ಓಕೆ. ಯಾರಾದ್ರೂ ಈಗ ಅರ್ಜಿ ಕೊಡಕ್ಕೆ ಬಂದಾಗ ನಾವು ಯಾರು ಕೊಡಬೇಕು ಅಂತ ಕೇಳಿ, ರೀಸನಲ್ಲಿ ಇದು ಟಪಾಲ್ ಸೆಕ್ಷನ್ ಇರುತ್ತೆ, ಅದು ಅರ್ಜಿ ಕೊಟ್ಟು ಟಪಾಲ್ ಸೆಕ್ಷನ್ ಬೆಳೆಸ್ತೀವಿ. ಟಪಾಲ್ ಮಾಮೂಲಿ, ಯಾಕೆಂದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ನಾವು ಮೇಲ್ ಮಾಡಿದ್ರೆ ನೀವು ರಿಪ್ಲೈ ಕಳಿಸಲ್ಲ. ಅಂತ ಕಾಲದಲ್ಲಿ ನಿಮ್ಗೆ ಮಾಮೂಲಿ ಟಪಾಲ್ ಸೆಕ್ಷನ್ ಇಂದ ಹೋಗಿ ನಿಜವಾಗ್ಲೂ ಆಗದಿರಲಿಲ್ಲ. ನೋಡಿ ಸರ್, ಇಲ್ಲಿ ಬಂದು 7 days ಒಳಗಡೆ 9ನೇ ತಾರೀಕು ಸೈನ್ ಆಗಿದೆ, 9ನೇ ತಾರೀಕು ಈ ಲೆಟರ್ ಬ್ಲಾಕ್ ಮಾಡ್ತೇವೆ. ಪಾರ್ಟಿ ಮತ್ತೆ ಇನ್ನೊಂದು ವಿಚಾರ, 190 ಗೊತ್ತಾ ನಿಮ್ಗೆ? ಯಾವ್ದಕ್ಕೆ ಬರುತ್ತೆ? 190 ಯಾವ್ದು ಬರುತ್ತೆ? ಏನಕ್ಕೆ? ಅಲ್ಲ, ನಿಮ್ಮ ಮಾಹಿತಿ ತಗೋತೀನಿ, ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತೀನಿ. ಏನಕ್ಕೆ, ಏನು ವಿಷಯಕ್ಕೆ? ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಸಾರ್ವಜನಿಕರು ಕಚೇರಿಗೆ ಬರೋಕ್ಕಾಗಲ್ಲ. ಸೊ 1902 ಬಂದು ಜನಸ್ಪಂದನ ಕುಂದುಕೊರತೆ ವಾಣಿ ಆಗಿರುತ್ತೆ. ಸೊ ನಾವು ಅದಕ್ಕೆ ಕಾಲ್ ಮಾಡಿದಾಗ ಈ ರಸ್ತೆ ಹೀಗೆ ಹಾಳಾಗಿದೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಆನ್ಲೈನ್ ರಿಜಿಸ್ಟರ್ ಮಾಡ್ತೀವಿ ಅನ್ಕೊಳ್ತೀವಿ. ಸೊ ರಿಜಿಸ್ಟರ್ ಆದಮೇಲೆ ಏನಾಗುತ್ತೆ, ನಮ್ಗೆ ಆ ಕಡೆಯಿಂದ ಫಾಲೋ ಅಪ್ ಆಗಲಿ, ಅಟ್ಲೀಸ್ಟ್ ಅದಾಗಿದೆ, ಅಟ್ಲೀಸ್ಟ್ ಅದು ಆಗಲ್ಲ, ಯಾಕಾಗಲ್ಲ, ಏನು ಅಂತ ಕೂಡ ಒಂದು ರಿಪ್ಲೈ ನಮ್ಗೆ ಬರಲ್ಲ. ಸೊ ಅದು ಕಾರಣ ಏನು ಅಂತ ಕೇಳಿ, ಅವರು ನಿಮಗೆ ಮಾಮೂಲಿ ಆಗಿರಲ್ಲ, ನಿಮ್ಗೆ ಮೇಲ್ ಬಂದಿರುತ್ತೆ. ಸೊ ಮೇಲ್ ಬಂದು ಕೂಡ ಮಾಮೂಲಿ ನೀವೇನು ಮಾಡಬೇಕು, ಅವ್ರ ವಾಟ್ಸಪ್ ನಂಬರ್ಗಳನ್ನ ತೊಗೊಂಡು ಅಟ್ಲೀಸ್ಟ್ ಈ ಥರ ನಮ್ಗೆ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನೀವೇನು ಮಾಡಬೇಕು, ಅವ್ರ ಒಂದು ವಾಟ್ಸಪ್ ನಂಬರ್
ಕಲ್ಸ್ಕೊಡ್ಬೇಕು. Correct. ಆದ್ರೂ ಕೂಡ ನೀವೇನು ಮಾಡ್ತೀರಿ ನಿಮ್ಮ ಪಾರ್ಟ್ ನೀವು ಹೇಳ್ತಾ ಇದ್ದೀರಾ. ಅದ್ರ ಮುಂದಿನ ಭಾಗ ಕೇಳ್ಕೊಳ್ಳಿ. ನಮ್ದು ಈಗ ಆನ್ಲೈನ್ 2 ಆಯ್ತಾ ಇರೋದು, HMS 2 ಆಯ್ತಾ ಇರೋದು, ಸಕಾಲ ಎಲ್ಲ ಈಗ ಇಂಪ್ಲಿಮೆಂಟ್ ಆಯ್ತಾ ಇರೋದು. ಅದಕ್ಕೆ ಈಗ ಟ್ರೈನಿಂಗ್ ಕೊಡ್ತಾವ್ರೆ. ಈಗ ಅದಕ್ಕೆ ಪಾರ್ಟ್ ಟೈಮ್ ಇದನ್ನ ಕೊಡ್ತಾವ್ರೆ. ಸೊ ಅದನ್ನ ನಾವು ಅಪ್ಗ್ರೇಡ್ ಆಗಬೇಕು ಅಂದ್ರೆ ನಮಗೂ ಅದು ಎಕ್ವಿಪ್ಮೆಂಟ್ಗಳೆಲ್ಲ ಬೇಕು. ಸಕಾಲದಲ್ಲಿ ನೀವು ನಂಬಲ್ಲ, ಸಕಾಲದ್ದು ನಮ್ಮ 3 ವರ್ಷ ನೀವು DC ಆಫೀಸ್ ಮಾತ್ರ ಹೇಳ್ತಾ ಇದ್ದೀರಾ. DC ಆಫೀಸಲ್ಲಿ ಇದ್ದೊಂದು ಸರ್, ಆ ಆಫೀಸ್ ಕೆಲಸ ಈ ಆಫೀಸ್ ಕಂಪೇರ್ ಮಾಡಿದ್ರೆ ಹೆಂಗೆ ಸರ್? ಈಗ ನೀವು ಮಾಡೋ ಕೆಲಸ ಇವ್ರು ಕಂಪೇರ್ ಮಾಡಿ ನಾನು ಹೇಳಕ್ ಆಯ್ತದ? ಈಗ ಇವ್ರು ಕಲಾ ಬಟ್ಟೆ ಹಾಕೋರು, ನೀವು ಕಲಾ ಬಟ್ಟೆ ಹಾಕಿಲ್ಲ, ನೀವು ಹೇಳಕ್ ಕೇಳಿದ್ರೆ ಅಂದ್ರೆ ಅವ್ರ ಬಟ್ಟೆ ಹಾಕೋರು ನಾವು ಬಟ್ಟೆ ಹಾಕಿಲ್ಲ ಅಂತ ನಮ್ಮ 7 days ಅಲ್ಲಿ ನಾನು ಕ್ಲಿಯರ್ ಮಾಡಿದ್ರೆ ಸಾರ್ವಜನಿಕರು ಈ ಸಮಸ್ಯೆಗಳಿಗೆ ಎಲ್ಲಾನು ಕೂಡ ನಾವು ಆಫೀಸ್ಗೆ ಬರಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಅದಕ್ಕೆ ಅಂತ ಒಬ್ಬ ಮೆಂಬರ್ನ ಕೂರಿಸಿ, ಅದಕ್ಕೆ ಅಂತ ಒಂದು ಮೇಲ್ಗಳು ಬರ್ತಿರ್ತವೆ. ಅಂದ್ರೆ ಸಕಾಲಕ್ಕೆ ಅಂತಾನೆ ಒಬ್ಬ ಮೆಂಬರ್ ಕೂರಿಸಿ ಒಂದು ಸಿಸ್ಟಮ್ ಏನ್ ಖರ್ಚಾಗುತ್ತೆ. ಜಸ್ಟ್ ಅವ್ರದ್ದು ಮೇಲ್ ಬಂದಿರುತ್ತೆ ಈ ನಂಬರ್ಗೆ. ಸೊ ನಿಮ್ ಕಡೆಯಿಂದ ಇದಕ್ಕೆ ಇಂಟಿಮೇಷನ್ ಇದಾಗುತ್ತೆ ಆಗಲ್ಲ, ಆಗದೆ ಹೋದ್ರು ಅದ್ರ ಕಾರಣ ಏನು, ಅದಕ್ಕೆ ನೀವು ಒಂದು ಇಂಟಿಮೇಷನ್ ಅದು ವಾಟ್ಸ್ಆಪ್ ಮಾಡೋದು ಏನಾಗುತ್ತೆ, ಅಟ್ಲೀಸ್ಟ್ ಆ ಕಸ್ಟಮರ್ಗೆ ಏನಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ಹೇಗಾಗಿದೆ ಅಂದ್ರೆ ಓದಾ ಪುಟ್ಟ ಬಂದ ಪುಟ್ಟ ಇಲ್ಲ, ತಿಂಗಳಿಗೊಂದ್ಸಲಿ ಇರೋ ವರ್ಕ್ ಇಲ್ಲಿ ಹ್ಯಾಂಡ್ಸ್ಗಳು ಕಮ್ಮಿ ಇದೆ, ಇರೋ ಹ್ಯಾಂಡ್ಸ್ಗಳೇ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡು ಇದು ಮಾಡ್ತಾರೆ. ತಿಂಗಳಿಗೊಂದ್ಸಲಿ ನಮ್ಮ ಸೆಕ್ಷನ್ ಆಫೀಸರ್ಗಳೇ ಯಾವ್ದಾದ್ರು ಇಂಪಾರ್ಟೆಂಟ್ ಇತ್ತು ಅಂದ್ರೆ DC ಆಫೀಸಿಂದ ಫೋನ್ ಬರುತ್ತೆ, DC ಆಫೀಸಲ್ಲಿ ನಾವು ಕಂಪೇರ್ ಮಾಡಿ ಎಷ್ಟಾಯ್ತು ಅಷ್ಟು ನಾವು ಸಾಲ್ವ್ ಮಾಡ್ತಾ ಇದ್ವಿ. ನಮ್ಗೆ ಈಗ ಅಪ್ಗ್ರೇಡ್ ಆಯ್ತದೆ, ನಾವು ಅಪ್ಗ್ರೇಡ್ ಆಗಕ್ಕಾಗುತ್ತೆ. ಇನ್ನೊಂದು ನಿಮ್ಗೆ ಈ ರಸ್ತೆಗಳನ್ನ ಮಾಮೂಲಿ ನೀವು ಯಾವುದೋ ಒಂದು ಇಲಾಖೆ ಕಡೆಯಿಂದ ಏನು ಪೈಪ್ ಹಾಕ್ಬೇಕು ಅಂತ ಆಗಿದ್ದೀರ ಅನ್ಕೊಳ್ಳಿ. ಸೊ ಅದಾಗದಾಗ ಅದನ್ನ ಮತ್ತೆ ಯಥಾಸ್ಥಿತಿ ಹೇಗಿತ್ತು ಅದು ಮಾಡ್ಬೇಕಾ ಮಾಡ್ಬೇಕು ಅಂದ್ರೆ ಅದಕ್ಕೂ ಸೇರಿಸಿ ತಾನೇ ಬಿಲ್ ತಗೊಳ್ಳೋದು ನಿಮ್ಗೆ ಕೇಳ್ತೀವಿ ಸರ್. ಅದನ್ನ ಅಲ್ಲ ಈಗ ಇಲ್ಲಿಂದ 1 ಕಿಲೋಮೀಟರ್ ರೋಡ್ ಮಾಡಿರ್ತಾರೆ, ಒಂದ್ ಅದಕ್ಕೆ ಟೆಂಡರ್ ಕರಿಬೇಕು, ಮ್ಯಾನೇಜ್ ಮಾಡ್ಬೇಕು. ನಿಮ್ದೇನಿದೆ ಒಂದು 5 ಅಡಿ 2 ಅಡಿ 3 ಅಡಿ ಅಗ್ದಿರ್ತೀರ, ಅದಕ್ಕೆ ಎಷ್ಟು ನಾವು ಕೊಡ್ತೀವಿ ಸರ್, ರೋಡ್ ತೆಗಿ ಕೊಡ್ತೀವಿ. ಅದು ಮಾಡಕ್ಕೆ ನಮ್ಗೆ ಟೆಂಡರ್ ಕರೆದು ನಾವು ಇದು ಮಾಡೋಕ್ಕಾಗಲ್ಲ. ಅದು ನಾವು ಮತ್ತೆ ಸರ್ಕಾರ ಗಮನಕ್ಕೆ ತಗೊಂಡೋಗಿ ಅದಕ್ಕೆ ಪ್ರೊಸೀಜರ್ ಇದೆ. ಅದೇನೆ ಅದನ್ನ ರೆಡಿ ಮಾಡಬೇಕು ಅಂದ್ರೆ ನಮ್ಮ C ಆಫೀಸಿಂದ ಪರ್ಮಿಷನ್ ಬೇಕಾಗ್ಬೋದು, ಅಥವಾ ಎಸ್ಟಿಮೇಟ್ ಹಾಕ್ಲೇಬೇಕು. ನಾವು ಎಷ್ಟು ದಿನ KRSPD ಕಡೆಯಿಂದ ನಾವು ಅನ್ಕೊಂಡಿದ್ದೀವಿ ಜನಗಳಿಗೆ ಮಾಹಿತಿ ಏನು ಅಂತಂದ್ರೆ ಯಾವುದೇ ಇಲಾಖೆ ರಸ್ತೆ ಆಗದ ಮೇಲೆ ಅದಕ್ಕೆ ತಕ್ಕಂತೆ ಒಟ್ಟಿಗೆ ಬಿಲ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಸೊ ನೀವು ಹೇಳ್ತಿರೋ ಪ್ರಕಾರ ಏನು ಅದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ ಮುಚ್ಚಕ್ಕೆ, ಮತ್ತೆ ನಾವು ಇನ್ನೊಂದು ಟೆಂಡರ್ ಹಾಕೊಂಡು ಅದು ಮುಚ್ಚಕ್ಕೆ ನಾವು ಅಂತ ನೀವು ಹೇಳ್ತಿರೋದು. ಮತ್ತೆ ಸರ್ ರಸ್ತೆ ಗುಣಮಟ್ಟದ ಒಂದು ರಸ್ತೆಗೆ ಎಷ್ಟು ಇಂಚ್ ಬೇಕು? ಈ ಉದಾಹರಣೆಗೆ ಟೆಕ್ನಿಕಲ್ ಎಲ್ಲ ಸಂಬಂಧಪಟ್ಟಿದ್ದು ಕೇಳಿದ್ರೆ ಅಲ್ಲಿ ಸೆಕ್ಷನ್ ಆಫೀಸರ್ಸ್ ಇರ್ಬೋದು, ಟೆಕ್ನಿಕಲ್ದು ಅವ್ನು ಗೊತ್ತಿರೋದು ಎಷ್ಟು ಬಿಲ್ಡಿಂಗ್ ಏನೇನು ಹಾಕ್ಬೇಕು ಅಂತ. ಅಡ್ಮಿನಿಸ್ಟ್ರೇಷನ್ ಸೆಕ್ಟರ್ ಏನು ಬೇಕಾಗಿಲ್ಲ, ಯಾರಾದರೂ ಆಫೀಸಿಗೆ ಬಂದಿಲ್ಲ, ಎಲ್ಲ ಹೋಗಾರ ಬಂದಾರ, ಅಡ್ಮಿನಿಸ್ಟ್ರೇಷನ್ದು ಯಾವ್ದಾದ್ರು ಫೈಲ್ ಮೂವ್ ಆಗಿಲ್ಲ, ಇದ್ರ ಸಂಬಂಧಪಟ್ಟ ID ಕಾರ್ಡ್ಗಳೆಲ್ಲ ಹಾಕಿ ಕೆಲಸ ಮಾಡ್ತಿಲ್ಲ, ಎಲ್ಲ ಕಂಪಲ್ಸರಿ ಆಗ್ತದೆ. ನಾನು ಒಬ್ಬ ಸಡನ್ ಬುದ್ಧಿ ಹೇಳ್ತಾರಲ್ಲ ಸರ್, ಸ್ಲಿಪ್ಪರ್ ಬಿದ್ದವ್ರೆ ಸರ್. ಇಲ್ಲಿ ಯಾವ್ದು ರಸ್ತೆ ಗುಂಡಿಗಳಿಲ್ಲ ಸರ್ ಅಲ್ಲಿ ಸರ್. ನಾ ಯಾಕೆಂತ ಹೇಳ್ತೀನಿ, ನಾನು ಒಬ್ಬ ಆಫೀಸರ್ ಆಗಿ ನಮ್ಮ ಮಣಪುರದಲ್ಲಾಗಲಿ ಬೇರೆ ಹೊರಗಡೆ ಆಗಲಿ ಕೆಲಸ ಮಾಡಿದ್ವಿ. ನಾನು ID ಕಾರ್ಡ್ ಹಾಕಲಿಲ್ಲ ಅಂದ್ರೆ 100 ರಿಂದ 200 ರೂಪಾಯಿ ಒಂದು ದಿನಕ್ಕೆ ಫೈನ್, ನಾನು ಹಾಕಲಿಲ್ಲ ಅಂತಂದ್ರೆ. ಸೊ ನಿಮ್ಮಗಳಿಗೆ ಅದಿಲ್ಲ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಮಮ್ಮಲ್ಲಿ ನೀವು ಹಾಕೋ ಪ್ರಯತ್ನ ಮಾಡಲ್ಲ ಬಿಟ್ರೆ, ಸೊ ನಿಮ್ಗಳಿಗೂ ಕೂಡ ಮಮ್ಮಲ್ಲಿ ಯಾವ್ದಾದ್ರು ದಂಡ ಅಂತ ವಿಧಿಸಿದಾಗ ಸೊ ಅದ್ರ ಬೆಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನಾವು ಆಕ್ಚುಲಿ ಬಯೋಮೆಟ್ರಿಕ್ ಕೊಡ್ಬೇಕು ಸರ್, ಅಲ್ಲ ಬಯೋಮೆಟ್ರಿಕ್ ಕೊಡ್ಬೇಕಾದ್ರೆ ಹಾಕೋದೇ ಕೊಡ್ತಾರೆ ಸರ್. ಯಾಕೆ ID ಕಾರ್ಡ್ ಗೊತ್ತಾರೆ ಸಡನ್ ಆಗಿ ಯಾರೋ ಬಂದಾಗ ಫೈಲ್ ಅಂತ ಆಗಲ್ಲ ಸರ್. ಲೇಡೀಸ್ ಬಿದ್ದವ್ರೆ ಸರ್, ಎಲ್ಲೋ ರೀಸನ್ ಸರ್ ಇಲ್ಲ ಸರ್. ರೀಸನ್ ಅಲ್ಲ, ಬಿದ್ದವ್ರೆ ಇಲ್ಲಿ ಸ್ಲಿಪ್ ಬಿದ್ದವ್ರೆ. ಮಾತಾಡ್ತಾರೆ ನೆಕ್ಸ್ಟ್ ಕರ್ನಾಟಕದ ಜನತೆ ನೋಡ್ತಾರೆ. ವಿಡಿಯೋ ಮಾಡ್ಬಿಟ್ಟು ತೋರಿಸ್ಬೇಕಾಯ್ತು. ಆಕ್ಚುಲಿ ಅವ್ರ ಅಜಾಗ ಹಾಕೋತಾರೆ. ಈಗ ನಡೆಯೋ ಮನುಷ್ಯ ಇರುವೇ ಇರುತ್ತಾನೆ. ಸೊ ಅದಕ್ಕೆ ID ಕಾರ್ಡ್ ಅನ್ನೋದು ಮಮ್ಮಲೇನೋ ಕಾರಣ ತಪ್ಪಾಗಿದೆ. ಹಾಕದೇ ಇಲ್ಲ ಅಂತ ಹೇಳ್ತಾರೆ, ಹಾಕೊಂಡು ID ಕಾರ್ಡ್ ಇಂದಲೇ ಬಿಡ್ತಾರೆ ನಾನು ಹೇಳ್ತಲ್ಲ. ನೀವು ಹೆಂಗ್ ಈಗ ನೀವು ID ಕಾರ್ಡ್ ಹಾಕ್ಬಿಟ್ಟು ನೀವೆಲ್ಲ ಹೊರಗಡೆ ಹೋಗ್ತೀರಾ, ನೀವು ID ಕಾರ್ಡ್ ಹಾಕಿರಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಂಡು ID ಕಾರ್ಡ್ ನೆಕ್ಸ್ಟ್ ನಾನು ಎಲ್ಲರೂ ಇರ್ತಾರೆ, ನಾನು ಅಲ್ಲಿ ಬಂದು ಕೂತ್ಕೋಬಹುದು. ID ಕಾರ್ಡ್ ಹಾಕ್ದಾಗ ಮಾತ್ರ ಮಮ್ಮಲೇನೋ ಅಲ್ಲಿ ಅಧಿಕಾರಿ ಅಂತ ಗೊತ್ತಾಗುತ್ತೆ. ID ಕಾರ್ಡ್ ಹಾಕ್ಲಿಲ್ಲ ಅಂದ್ರೆ ನಾನು ಬೇಕಾದ್ರೆ ಬಂದು ಕೂತ್ಕೋಬಹುದು. ಸೊ ನೆಕ್ಸ್ಟ್ ಬಂದಾಗ ನಾನು ಮಾತಾಡ್ಬೋದು. ಅವ್ರು ಬಂದಾಗ ಮಮ್ಮಲೇನೋ ಬೇರೆ ಪ್ರೊಸೆಸ್ ಮಾಡ್ಬೇಕು ನಾನು ಕೂತ್ಕೊಂಡು ಮಾಡ್ಬೇಕು. ಯಾಕಾಗಲ್ಲ ಸರ್? ID ಕಾರ್ಡ್ ಕೊಡೋದು ಏನಕ್ಕೆ ಅಂದ್ರೆ ಚೀಟಿ ಇದಕ್ಕೆ ಏನು ಬುಕ್ಸೇ ನಿಮ್ಗೆ ಕೊಟ್ಟರು ಅಂತ ಅಧಿಕಾರಿಗಳು ಅಂತ ಅಲ್ಲ. ಏನಕ್ಕೆ ಅಂದ್ರೆ ನೀವು ಇಲ್ಲಿ ಸ್ಟ್ರಿಕ್ಟ್ ಆಗಿದ್ರೆ ಎಲ್ಲರೂ ಹಾಕೋತಾರೆ. ಸೊ ನೀವೇ ಹಾಕೊಂಡಿಲ್ಲ ಅಂದಾಗ ಏನಾಗುತ್ತೆ, ಸೊ ಏನೋ ಏನಂತ ಎತ್ತು ಹಂಗಾಗಿ ಯಾರು ಹಾಕೋತಾರೆ.
ಅಲ್ಲ ಅಂತ ತಿಳಿಸ್ದೆ, ನಾನು ನೋಡಿದೆ, ಇವಾಗ ಅದು ಕೇಳಿದ್ದೀನಿ. ಸೊ ನೆಕ್ಸ್ಟ್ ಅದು ಪ್ರೊಸೆಸ್ ಮಾಡಿ ಈಗ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಲೆಟರ್ ಕೊಡ್ತೀನಿ ನಾನು ಅಂತ. ಕ್ವಾಲಿಟಿ ಎಲ್ಲ ಮೀಟಿಂಗ್ ಹೋಗೋದು ಸರ್. ಏನಾಗುತ್ತೆ ಅಂತ ನೀವು ಕಳಿಸ್ತಾರೆ ಸರ್. ಏನಾಗಬೇಕು